ಇದು ಟಿವಿ9 ವಿಶೇಷ. ನಾನು ಅವಿನಾಶ್ ಶಿವನ್. ಮೊನ್ನೆ ಸಿರಾಜ್ ಮಾಡಿದಂಥ ಆ ಕೊನೆಯ ಬೋಲ್ಡ್ ಇದೆಯಲ್ಲ, ಇನ್ನೂ ಕೂಡ ಮೈಂಡ್ ಒಳಗಡೆ ರೀಕಾಲ್ ಆಗ್ತಿದೆ, ರಿಮೈಂಡ್ ಆಗ್ತಾ ಇದೆ. ನೋಡಿದಷ್ಟು ಕೂಡ ಖುಷಿ ಆಗ್ತಿದೆ ಆ ವಿಡಿಯೋನೇ. ಯಾಕಂದರೆ ಅಂಥ ಒಂದು ಎಂಫ್ಯಾಟಿಕ್ ವಿನ್. ಎಲ್ಲರೂ ಕೂಡ ವಿಶ್ವಾಸ ಕಳ್ಕೊಂಡಿದ್ವಿ, ಎಲ್ಲೋ ಒಂದು ಕಡೆ ಮುಗಿಸ್ಬಿಡ್ತಾರೆ ಅಟ್ಕಿನ್ಸನ್ ಅಂತ. ಆ ರೀತಿಯಾಗಿ ಆಡ್ತಾ ಇದ್ರು. ಜೊತೆಗೆ ಆ ಕೊನೆಯಲ್ಲಾದಂಥ ಡ್ರಾಮಾ, ಕ್ರಿಸ್ ವೋಕ್ಸ್ ಬರೋದು, 6 ರನ್ ಡಿಫ್ರೆನ್ಸ್ ಬಂದಾಗ ಎಲ್ಲೋ ಫಿನಿಶ್ ಮಾಡಿಬಿಡ್ತಾರೆ ಇಂಗ್ಲೆಂಡ್ ಅಂತ ಅನ್ನಿಸ್ತಾ ಇತ್ತು. ಆದರೆ ಸಿರಾಜ್ ಮಾಡಿದಂಥ ಮ್ಯಾಜಿಕ್ ನಿಜಕ್ಕೂ ಅದ್ಭುತವಾಗಿತ್ತು. ನೋಡಿ, ಒಂದು ಮ್ಯಾಚಲ್ಲಿ ಕ್ರಿಕೆಟ್ ಅನ್ನೋದು ಎಷ್ಟು ಫನ್ನಿ ಗೇಮ್ ಅಂತಂದರೆ, ಒಂದು ಇನ್ಸಿಡೆಂಟ್ ಅಥವಾ ಒಂದು ಬೋಲ್ಡ್ ಆ ಒಂದು ವಿಕೆಟ್ ತೆಗೆದೇ ಹೋಗಿದ್ರೆ, ಏನಾದರೂ ಇಂಗ್ಲೆಂಡ್ ವಿನ್ ಆಗಿದ್ರೆ ಆ ಟೆಸ್ಟ್ ಮ್ಯಾಚನ್ನು, ಓವಲ್ ಟೆಸ್ಟ್ ಮ್ಯಾಚನ್ನು, ಸಿರಾಜ್ ದೊಡ್ಡ ವಿಲ್ಲನ್ ಆಗಿರೋರು. ಯಾಕಂದರೆ ಹ್ಯಾರಿ ಬ್ರೂಕ್ ಅವರ ಕ್ಯಾಚನ್ನು 19 ರನ್ ಗಳಿಸಿದಾಗ ಅವರು ಬಿಟ್ಟಿರ್ತಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ಸಿರಾಜ್ ಅವ್ರನ್ನೇ ಪಿನ್ ಪಾಯಿಂಟ್ ಮಾಡಿರೋರು. ಯಾಕಂದರೆ ಇಂಗ್ಲೆಂಡ್ 3-1 ಅಂತರದಲ್ಲಿ ಸೀರೀಸನ್ನು ಗೆಲ್ತಾ ಇತ್ತು, ಆ ಚಾಂಪಿಯನನ್ನು ಹಾರಿಸ್ತಾ ಇದ್ರು. ಹಾಗಾಗಿ ಒಂದು ಇನ್ಸಿಡೆಂಟ್ ಅಥವಾ ಒಂದು ಛಲ ಹೇಗೆ ನಿಮ್ಮ ಇಮೇಜನ್ನು ಬದಲು ಮಾಡುತ್ತೆ, ಒಬ್ಬ ಆಟಗಾರನನ್ನು ನೋಡುವಂಥ ದೃಷ್ಟಿಕೋನ ಹೇಗೆ ಚೇಂಜ್ ಆಗುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಮೊಹಮ್ಮದ್ ಸಿರಾಜ್ ಬಗ್ಗೆ ಹೇಳಬೇಕು ಅಂತಂದರೆ, ಮೊಹಮ್ಮದ್ ಸಿರಾಜ್ ಅಷ್ಟು ಇತ್ತೀಚಿನ ದಿನಗಳ ಅಥವಾ ಕಳೆದೊಂದು 5-6 ವರ್ಷಗಳನ್ನು ನಾವು ಗಮನಿಸಿದ್ರೆ ಅಷ್ಟು ಟ್ರೋಲ್ ಆದಂಥ ಒಬ್ಬ ಪ್ಲೇಯರ್. ಎಲ್ಲರೂ ಕೂಡ RCBಲಿ ಅವರು ರನ್ ಮಿಷಿನ್ ಅಂತಲೇ ಕರೆಸ್ಕೊಳ್ತಾ ಇದ್ರು. ಅದಾದಮೇಲೆ ಅವ್ರು ಮಾಡಿದಂಥ ಕಮ್ಬ್ಯಾಕ್ ಲಾಸ್ಟ್ ಒಂದು 6-7 ವರ್ಷದಲ್ಲಿ ಅದ್ಭುತ. IPLನಲ್ಲಿ ಅವರ ಪರ್ಫಾರ್ಮೆನ್ಸನ್ನು ತೋರಿಸಿದ್ರು. ಆಮೇಲೆ ಇಂಟರ್ನ್ಯಾಷನಲ್ ಸರ್ಕ್ಯೂಟಿಗೆ ಬಂದು ಅಲ್ಲೂ ಕೂಡ ಮಿಂಚ್ತಾರೆ. ಜೊತೆಗೆ ಸಿರಾಜ್ ಈ ಸೀರೀಸ್ ಇದೆಯಲ್ಲ, ಇಂಗ್ಲೆಂಡ್ ಸೀರೀಸ್, ಅದು ಭಾಳ ಮುಖ್ಯವಾಗಿತ್ತು. 5ಕ್ಕೆ 5 ಟೆಸ್ಟ್ಗಳನ್ನು ಸಿರಾಜ್ ಆಡಿದ್ದಾರೆ. ಒಂದು ಕಡೆ ಬುಮ್ರಾ ಫಿಟ್ನೆಸ್ ಸಮಸ್ಯೆಯಿಂದ ಒಂದು ಟೆಸ್ಟ್ ಆಡ್ತಾಯಿದ್ರು ಮತ್ತು ಸ್ಕಿಪ್ ಆಗ್ತಾಯಿದ್ರು. ಬಟ್ ಬುಮ್ರಾ ಇಲ್ಲೇ ಹೋದರೂ ಕೂಡ ನಾನು ಟೀಮ್ ಇಂಡಿಯಾಗೆ ಇದ್ದೀನಿ, ಆ ಪೇಸ್ ಅಟ್ಯಾಕ್ಗೆ ನಾನೇ ಸಾರಥಿ ಅನ್ನೋದನ್ನು ಪ್ರೂವ್ ಮಾಡಿ ತೋರಿಸಿದ್ರು. ಒಂದು ಮಷೀನ್ ರೀತಿಯಾಗಿ, ಒಂದು ಬೌಲಿಂಗ್ ಮಷೀನ್ ಹೇಗೆ ಪರ್ಫಾರ್ಮೆನ್ಸ್ ಮಾಡುತ್ತೋ ಹಾಗೆ ಸಿರಾಜ್ ಈ ಸೀರೀಸಲ್ಲಿ ಲಯನ್ ಹಾರ್ಟೆಡ್ ಪರ್ಫಾರ್ಮೆನ್ಸ್ ಅಂತ ಹೇಳಬೇಕು. 1113 ಬಾಲ್ಗಳನ್ನು ಈ 5 ಟೆಸ್ಟಲ್ಲಿ ಅವ್ರು ಮಾಡಿದ್ದಾರೆ. 1113, 185.3 ಓವರ್ ಅವರು ಬೌಲ್ ಮಾಡಿರೋದು ಇಡೀ 5 ಟೆಸ್ಟ್ 9 ಇನ್ನಿಂಗ್ಸಲ್ಲಿ. ಒಬ್ಬ ಫಾಸ್ಟ್ ಬೌಲರ್ 5 ಟೆಸ್ಟನ್ನು ಆಡೋದಿದೆಯಲ್ಲ, 9 ಇನ್ನಿಂಗ್ಸ್ ಆಡೋದು, ಯಾಕಂದರೆ ಒಂದು ಇನ್ನಿಂಗ್ಸ್ ಆಡೋಕ್ಕೆ ಏನು ಸಾಧ್ಯ ಆಗಲಿಲ್ಲ. ಆದರೆ ಇಷ್ಟು ಇನ್ನಿಂಗ್ಸಲ್ಲೂ ಕೂಡ ಅವರು ಅದ್ಭುತವಾಗಿ ಬೌಲ್ ಮಾಡಿದ್ರು. ಒಬ್ಬ ಒಂದು ಟೋಟಲ್ ಡಿಸ್ಟೆನ್ಸನ್ನು ನೀವು ಲೆಂತ್ ಮಾಡಿದ್ರೆ, ಎಷ್ಟು ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಸುಮಾರು 22 ಕಿಲೋಮೀಟರ್ ಅವರ ರನ್ನಪ್ಗೋಸ್ಕರನೇ ಅವರು ಓಡಿದ್ದಾರೆ ಇಡೀ ಟೆಸ್ಟಲ್ಲಿ. ಇನ್ನು ಈ ನೆಟ್ ಪ್ರಾಕ್ಟೀಸು ಅಲ್ಲೆಲ್ಲ ಮಾಡಿದಂಥದ್ದು ಬಿಡಿ, ಅದು ಸಪ್ರೇಟ್ ಆಗುತ್ತೆ. ಅದು ಅಲ್ಲಿ ಪ್ರಾಕ್ಟೀಸ್ ಸಿಕ್ಕಾಪಟ್ಟೆ ಬೆವರಿಳಿಸಿದ್ದಾರೆ. ಆದರೆ ಸಿರಾಜ್ ಹೇಗೆ ಬಿಲೀವ್ ಅನ್ನೋದು, ನಮ್ಮಲ್ಲೊಂದು ಬಿಲೀಫ್ ಅನ್ನೋದಿದ್ದರೆ ನಾವು ಮ್ಯಾಚನ್ನು ಗೆಲ್ಬೋದು, ಎಂಥ ಮ್ಯಾಚನ್ನು ಕೂಡ ನಾವು ವಾಪಸ್ ತಗೊಳ್ಬೋದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಸಾಕ್ಷಿ. ಕೇವಲ 35 ರನ್ ಬೇಕಾಗಿತ್ತು ಕೊನೆಯ ದಿನ, ಅದನ್ನು 6 ರನ್ನಿಗೆ ತಂದು ನಿಲ್ಲಿಸಿ 6 ರನ್ಗಳ ಅಂತರ, ನಾವು 29 ರನ್ ಮಾತ್ರ ಕೊಟ್ಟಿದ್ದು, ಉಳಿದಂಥ 4 ವಿಕೆಟ್ಗಳನ್ನು ಗಳಿಸಿದ್ವಿ. ಇದೊಂದು ಮಿರಾಕಲ್. ಗಂಭೀರ್ ಅವರ ಸೆಲೆಬ್ರೇಷನ್ ಅದಕ್ಕೆ ಸಾಕ್ಷಿ. ಜೊತೆಗೆ ಭಾಳ ಇಂಪಾರ್ಟೆಂಟ್, ಸಿರಾಜ್ ಅವರಿಗೆ ಯಾರು ಇನ್ಸ್ಪೈರ್ ಆದರು. ಆ ಕೊನೆ ದಿನ ಅವರು ರಾತ್ರಿ ಮಲಗಬೇಕಾದ್ರೆ ಅವರಿಗೆ ಕಾಡ್ತಾ ಇತ್ತಂತೆ, 35 ರನ್ ನಾಳೆ ಇದೆ, 4 ವಿಕೆಟ್ ತೆಗಿಬೇಕು, ಏನು ಮಾಡೋದು ಅಂತ. ಯಾವಾಗಲೂ ಕೂಡ ಸಾಮಾನ್ಯವಾಗಿ 7:30-8 ಗಂಟೆಗೆ ಹೇಳ್ತಾ ಇದ್ದಂಥ ಸಿರಾಜ್ ಅವತ್ತು ಬೆಳಗ್ಗೆ 6 ಗಂಟೆಗೆ ಹೇಳ್ತಾರೆ. ಅವರ ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ, ಏನು ಮಾಡೋದು ಏನು ಅಂತ. ಗೂಗಲಲ್ಲಿ ಸರ್ಚ್ ಮಾಡ್ತಾರೆ. ಆಗ ಫುಟ್ಬಾಲ್ ಲೆಜೆಂಡ್ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ಒಂದು ವಾಲ್ಪೇಪರ್ ಅವರಿಗೆ ಕಾಣಿಸುತ್ತೆ. ಬಿಲೀವ್ ಅಂತ ಅದರಲ್ಲಿ ಬರೆದಿರುತ್ತೆ. ಒಂದು ರನ್ನಿಂಗ್, ಒಂದು ಸೆಲೆಬ್ರೇಷನ್ ಮಾಡ್ತಿರುವಂಥ ಒಂದು ವಿಡಿಯೋ, ಬ್ಯಾಕ್ ಸೈಡ್ ಒಂದು ಫೋಟೋ ಅದು. ಸೊ ಆ ಒಂದು ಫೋಟೋವನ್ನು ಡೌನ್ಲೋಡ್ ಮಾಡಿ ಅವರು ವಾಲ್ಪೇಪರ್ ಹಾಕೊಳ್ತಾರೆ. ಅಂದರೆ ಬಿಲೀಫ್ ಅನ್ನೋದಿದ್ದರೆ ನಾವು 35 ರನ್ ಏನಿದೆ ಅದರೊಳಗಡೆ ಅವ್ರನ್ನ ಕಟ್ ಹಾಕ್ತೀವಿ, ಆ 4 ವಿಕೆಟನ್ನು ಕೂಡ ತೆಗಿತೀವಿ ಅಂತ ಅದನ್ನು ಪ್ರೆಸ್ ಮೀಟಲ್ಲಿ ಸಿರಾಜ್ ಹೇಳ್ಕೋತಾರೆ. ನನಗೆ ಆ ಒಂದು ನಂಬಿಕೆಯನ್ನು ಹುಟ್ಟಿಸಿದ್ದೆ ಆ ಒಂದು ವಾಲ್ಪೇಪರ್, ಬಿಲೀವ್ ಅನ್ನೋದು ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ಆ ಒಂದು ವಾಲ್ಪೇಪರನ್ನು ನಾನು ಹಾಕ್ಕೊಂಡೆ. ಸೊ ಅದಾದಮೇಲೆ ಒಂದು ದೃಢವಾದಂಥ ನಂಬಿಕೆ ಇತ್ತು, ನಾನು ಖಂಡಿತ ಈ ಒಂದು ಮ್ಯಾಚಲ್ಲಿ ನಾವು ಗೆಲ್ತೀವಿ, ಆ 4 ವಿಕೆಟನ್ನು ಪಡಿತೀವಿ 35 ರನ್ ಗಳಿಸೋದ್ರ ಒಳಗೆ ಅಂತ. ಸೊ ಒಂದು ಐತಿಹಾಸಿಕ ವಿನ್, ಭಾಳಷ್ಟು ಮೆಸೇಜನ್ನು ಇದು ಪಾಸ್ ಮಾಡ್ತು. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರು ಇಲ್ಲದೆ ಹೋದ ನಂತರ ಯಾರೂ ಕೂಡ ಟೆಸ್ಟ್ ಮ್ಯಾಚನ್ನು ನೋಡಲ್ಲ ಅನ್ನೋ ರೀತಿಯಾದಂಥ ಒಂದು ಸಿನಾರಿಯೋ ಇತ್ತು. ಭಾಳಷ್ಟು ಜನ ಬಿಟ್ಟಿದ್ರು. ಆದರೆ ಈಗ ಮತ್ತೆ ಟೆಸ್ಟ್ ಕ್ರಿಕೆಟ್ ಇಸ್ ಬ್ಯಾಕ್. ಅದು ಕೂಡ ಕೊಹ್ಲಿ, ರೋಹಿತ್ ಶರ್ಮಾ ಇಲ್ದಿರುವಂಥ, ಅಶ್ವಿನ್ ಇಲ್ದಿರುವಂಥ ಒಂದು ಟೀಮ್ ಈ ಥರ ಪರ್ಫಾರ್ಮೆನ್ಸ್ ಮಾಡಿದೆ ಅಂತಂದರೆ ನಿಜಕ್ಕೂ ಅದ್ಭುತ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಹೇಳಬೇಕು. ಈ ಟೆಸ್ಟ್ ಆರಂಭ ಆಗೋಕ್ಕೂ ಮುನ್ನ ಬಹುತೇಕ ಎಲ್ಲರೂ ಕೂಡ, ಇಂಗ್ಲೆಂಡ್ ಪ್ಲೇಯರ್ಸ್, ಆಕಾಶ್ ಚೋಪ್ರಾ ಅಂತ ಪ್ಲೇಯರ್ಗಳು ಸೇರಿದ ಹಾಗೆ ಎಲ್ಲರೂ ಕೂಡ ಹೇಳಿದ್ದು ಇಂಗ್ಲೆಂಡ್ ವಿನ್ ಆಗುತ್ತೆ, 3-1, 2-1 ಈ ಥರ ಎಲ್ಲ, 4-1ರಲ್ಲೂ ಕೂಡ ಇಂಗ್ಲೆಂಡ್ ವಿನ್ ಆಗುತ್ತೆ ಅಂತ. ಆದರೆ ಒಬ್ಬರೇ ಒಬ್ಬ ವ್ಯಕ್ತಿ 2-2 ಟೈ ಆಗುತ್ತೆ ಈ ಸೀರೀಸ್ ಅಂತ ಹೇಳಿದ್ದು ದಿನೇಶ್ ಕಾರ್ತಿಕ್. ನಮ್ಮ RCBಯ ಏನು ದಿನೇಶ್ ಕಾರ್ತಿಕ್ ಏನಿದ್ದಾರೆ ಅವ್ರು ಹೇಳಿದ್ದು ನಿಜಕ್ಕೂ ಭಾಳ ವಿಶೇಷವಾಗಿತ್ತು. ಎಕ್ಸಾಕ್ಟ್ಲಿ ಪ್ರೆಡಿಕ್ಷನ್ ಮಾಡಿದ್ದು ದಿನೇಶ್ ಕಾರ್ತಿಕ್. ಸೊ ಇಡೀ ಸೀರೀಸಲ್ಲಿ ನಿಮಗೆ ಯಶಸ್ವಿ ಜೈಸ್ವಾಲ್ ಚೆನ್ನಾಗಿ ಆಡಿದ್ರು, KL ರಾಹುಲ್ 500+ ಗಳಿಸಿದ್ರು, ಶುಭ್ಮಾನ್ ಗಿಲ್ 700+. ಪ್ರತಿಯೊಬ್ಬರೂ ಕೂಡ ಸಮಯಕ್ಕೆ ಸರಿಯಾಗಿ, ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಕೂಡ ತೆಗೆದಂಥ ವಿಕೆಟ್ಗಳು
ಎಲ್ಲರೂ ಕೂಡ ನಾನಿದ್ದೀನಿ ಅಂತ ರವೀಂದ್ರ ಜಡೇಜಾ ಬ್ಯಾಟಿಂಗ್ ಮಾಡಿದಂಥ ರೀತಿ, ಸುಂದರ್ ಕೆಲವೊಂದು ಓವರ್ಗಳನ್ನ ಕೆಲವೊಂದು ಮ್ಯಾಚ್ಗಳ ವಿಕೆಟನ್ನು ತೆಗೆದಂಥ ರೀತಿ, ಆಕಾಶ್ ದೀಪ್ ಇರ್ಬೋದು, ಪ್ರತಿಯೊಬ್ಬರು ಕೂಡ ಸಾಯಿ ಸುದರ್ಶನ್ ಕೂಡ, ಕರುಣಾ ಇರೋದು ಮ್ಯಾಚಲ್ಲಿ 50 ಗಳಿಸ್ತಾರೆ. ಹಾಗಾಗಿ ಒಂದು ಟೀಮ್ ಎಫರ್ಟ್ ಇದರಲ್ಲಿ ಕಂಡುಬಂತು. ರಿಷಬ್ ಪಂತ್, ವಿಶೇಷವಾಗಿ ರಿಷಬ್ ಪಂತ್ ಏಟಾಗಿದ್ರು ಕೂಡ, ಅವರ ಪಾದಕ್ಕೆ ಏಟಾಗಿದ್ರು ಕೂಡ ಬಂದು ಆಡಿದರು. ಸೊ ಹೀಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ನಲ್ಲೂ ಕೂಡ ನಾವಿದ್ದೀವಿ ಅಂತ ಈ ಯಂಗ್ ಟೀಮ್ ತೋರಿಸಿದೆ. ಇದೇ ರೀತಿಯ ಮುಂದುವರಿಲಿ. ಟೆಸ್ಟ್ ಕ್ರಿಕೆಟ್ ಕೂಡ ಜನ ನೋಡೋ ರೀತಿಯಾಗಿ ಮತ್ತೆ ಕಂಬ್ಯಾಕ್ ಮಾಡೋ ರೀತಿಯಾಗಿ ಟೀಮ್ ಆಡಿದೆ. ವಿಶೇಷವಾದಂಥ ಸೆಲ್ಯೂಟ್ ಮೊಹಮ್ಮದ್ ಸಿರಾಜ್ಗೆ. 1113 ಡೆಲಿವರಿ, 135 ಅವರು ಫಸ್ಟ್ ಬಾಲ್ ಮಾಡಿದಾಗ ಅವರ ಸ್ಪೀಡ್ ಇತ್ತು. ಅದನ್ನು ಕೊನೆಯ ಬೋಲ್ಡ್ ಮಾಡಿದ್ರಲ್ಲ, ಆಗಲೂ ಕೂಡ 135 ಕಿಲೋಮೀಟರ್ ವೇಗದಲ್ಲೇ ಬಾಲ್ ಮಾಡಿದ್ದಾರೆ. ಇಟ್ಸ್ ನಾಟ್ ಈಸಿ 185 ಓವರ್ ಮಾಡೋದು ಒಂದು ಸೀರೀಸಲ್ಲಿ. ಸೊ ಇಡೀ ಟೀಮ್ಗೆ ಒಂದು ಹ್ಯಾಟ್ಸ್ ಆಫ್. ಸಿರಾಜ್ಗೆ ವಿಶೇಷವಾಗಿ ಒಂದು ಸೆಲ್ಯೂಟ್. DSP ಅಂತ ಅವ್ರಿಗೆ ಸುಮ್ಮನೆ ಕೊಡಲಿಲ್ಲ ಒಂದು ಗ್ರೇಡ್. ಅವರಲ್ಲಿ ಆ ಲಯನ್ ಹಾರ್ಟೆಡ್ ಒಬ್ಬ ಕ್ರಿಕೆಟರ್, ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಇದ್ದಾರೆ. ಇದಾಗಿತ್ತು TV9 ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.